ಇನ್ನೊಂದು 50-100 ಫೋಟೋ ಆಯ್ತು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ SK ಫ್ರಮ್ SK TV ಕನ್ನಡ. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂಗಮಗೆ. ಬನ್ನಿ ಸಂಗಮದಲ್ಲಿ ಹೋಗಿ ಅಲ್ಲಿನ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಚುಂಚಿ ಫಾಲ್ಸ್ ನೋಡ್ಕೊಂಡು ಸಂಗಮ ಹೋಗ್ತಾ ಇದೀವಿ. ಬನ್ನಿ ಹಾಗೆ ಸಂಗಮ ಹೋಗಿ ಅಲ್ಲೂ ವಿಡಿಯೋ ಮಾಡೋಣ. ಅಲ್ಲೂ ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸಂಗಮ ರೋಡ್ ನೋಡಿ ಹೊಸದಾಗಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಆರಾಮಾಗಿ ರೈಡ್ ಹೋಗ್ಬೋದು. ಸ್ನೇಹಿತರೆ, ಈ ಒಂದು ಪ್ರದೇಶ ಇದೆಯಲ್ಲ, ಫುಲ್ಲು ಬೆಟ್ಟ ಗುಟ್ಟಗಳೇ. ಒಂದು ಅದ್ಭುತವಾದಂತ ಒಂದು ದೃಶ್ಯಗಳನ್ನ ನಾವು ನೋಡ್ಕೊಂಡು ಸೀನರಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. DKC ನಗರ ಹೆಗ್ಗನೂರು. ಏನಪ್ಪಾ DKC ನಗರ ಅಭಿಮಾನಿಗಳಿದ್ದು ಮೋಸ್ಟ್ಲಿ ಆತ ಹೆಸರು ಇಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಒಂದು ಸುತ್ತಮುತ್ತಲಿನ ಪ್ರದೇಶ ಮಾತ್ರ ಪೂರ್ತಿ ಬೆಟ್ಟ ಗುಟ್ಟಗಳ ಪ್ರದೇಶ. ಅಥವಾ ಬೆಟ್ಟ ಗುಟ್ಟಗಳ ಕೆಳಗಡೆ ಹಳ್ಳಿ. ಇಲ್ಲಿರುವಂತ ಜನ ತುಂಬಾ ಪುಣ್ಯ ಮಾಡಿರ್ತಾರೆ. ಈ ಒಂದು ಸೀನರಿನ ಡೈಲಿ ಎಂಜಾಯ್ ಮಾಡ್ತಾ ಇಲ್ಲಿನ ಪ್ಯೂರ್ ಆಕ್ಸಿಜನ್ ನ ಕುಡಿತಾ ತುಂಬಾ ಆರೋಗ್ಯವಾಗಿರ್ತಾರೆ ಅನ್ನೋದು ನನ್ನ ಒಂದು ಫೀಲಿಂಗು. ನಮ್ಮ ಬೆಂಗಳೂರು ಜನ ಹೇಳ್ಬೇಕಾ, ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಬದುಕ್ತಾರೆ. ಆ ಒಂದು ಒತ್ತಡದ ಜೀವನ, ಆ ಕೆಲಸ ಒತ್ತಡ, ಹಬ್ಬ ಬೆಂಗಳೂರಿನ ಕಷ್ಟ ಬೇಡ ಗುರು. ಸುತ್ತನ ಕಟ್ಟೆ ದೊಡ್ಡಿ, ಎಲ್ಲ ದೊಡ್ಡಿಗಳು ಅವು ಇವು ಜಾಸ್ತಿ. ಇಲ್ಲಿ ಪಕ್ಕ ಹಳ್ಳಿಕಾರ್ ತಳಿಯ ಹಸುಗಳು ನೋಡಿ ಕಾಣಿಸ್ತಾ ಇದ್ದಾವೆ. ಇವು ಹಳ್ಳಿಕಾರ್ ತಳಿಯ ಹಸುಗಳು. ಈ ಕಡೆ ಎಲ್ಲ ನಾವು ಇಂಥ ಹಸುಗಳು ನೋಡಕ್ ಸಾಧ್ಯ. ನಮ್ಮಲ್ಲಿ HF ಜರ್ಸಿ ನೋಡಕ್ ಆಗೋದಿಲ್ಲ. ಇಲ್ಲೆಲ್ಲ ಪ್ಯೂರ್ ನಾಟಿ ಹಸುಗಳು. ಆಕ್ಸಿಡೆಂಟಲ್ ಝೋನ್, ನಿಧಾನವಾಗಿ ಸ್ಪೀಡು ಕೇವಲ 30 km/h. ಇದು ಫಾರೆಸ್ಟ್ ಏರಿಯಾ, ಇಲ್ಲಿ ತಿರುವುಗಳು ಜಾಸ್ತಿ ಇದೆ. ಸೊ ನೋಡ್ಕೊಂಡು ನಿಧಾನದ ಗಾಡಿ ಓಡಿಸಿ. ಅದಕ್ಕೆ ಅವರು ಅಲ್ಲಿ ಹಾಕಿರೋದು ಇದು ಆಕ್ಸಿಡೆಂಟಲ್ ಝೋನ್ ಅಂತೇಳಿ. ನಿಧಾನದಾಗ ಬಂದ್ರೆ ತುಂಬಾ ಉತ್ತಮ. ಸ್ಪೀಡ್ 30 ಮೇಂಟೈನ್ ಮಾಡಿ, ಇಲ್ಲ 40 ಆದ್ರೆ ಓವರ್. 30 ಮೇಂಟೈನ್ ಮಾಡಿ ಸಾಕು. ನಿಧಾನ ಇಲ್ಲಿ ಸ್ಪೀಡ್ ಕಿರ್ಸಕ್ಕಾಗಲ್ಲಪ್ಪ ಪಾಠ ಅವರು. ಇಲ್ಲಿ ಅನೇಕ ಎಡ ಮತ್ತು ಬಲ ತಿರುವುಗಳಿದೆ. ಹಾಗೆ ಅಪ್ ಅಂಡ್ ಡೌನ್ಸ್ ಇದೆ. ಬರೋರು ಆದಷ್ಟು ನಿಧಾನದಾಗೆ ಬನ್ನಿ, ಏನು ಸಮಸ್ಯೆ ಇಲ್ಲ. 10 ನಿಮಿಷ ಲೇಟ್ ಆದ್ರೆ ಏನು ಆಗೋದಿಲ್ಲ. ಅದನ್ನ 20 ನಿಮಿಷ ಬೇಗ ಹೋಗಕ್ ಹೋಗಿ ಏನಾದ್ರು ಅಪಾಯ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರು. ನೋಡಿ, ಕಾರುಗಳು ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಬರ್ತಾನೆ ಇರ್ತವೆ. ನಿಧಾನದಾಗೆ ಬನ್ನಿ, ನಿಧಾನದಾಗೆ ಹೋಗಿ. ಸೇಫ್ ಆಗಿ ಬನ್ನಿ, ಸೇಫ್ ಆಗಿ ಹೋಗಿ. ಅಷ್ಟೇ ನಾವ್ ಹೇಳಂತದ್ದು, ಇನ್ನೇನಿಲ್ಲ. ನೋಡಿ, ಅವರು ಅಲ್ಲಲ್ಲಿ ಬೋರ್ಡ್ಗಳು ಸಹ ಹಾಕಿದ್ದಾರೆ, ಆಕ್ಸಿಡೆಂಟಲ್ ಝೋನ್ ಅಂತೇಳಿ. ಎಂಜಾಯ್ ಮಾಡಿ. ಬೆಟ್ಟ ಗುಟ್ಟಗಳ ಪ್ರದೇಶ ಹೇಗಿದೆ ನೋಡಿ. ನೀವು ಈ ಒಂದು ಸೀನರಿನ ಎಂಜಾಯ್ ಮಾಡ್ಕೊಂಡು ಗಾಡಿ ಅಂತ ಓಡ್ಸಕ್ ಹೋಗ್ಬೇಡಿ. ನೀವು ಗಾಡಿ ಓಡಿಸೋಂತ ಡ್ರೈವರ್ಗಳು ದಯವಿಟ್ಟು ರೋಡನ್ನ ನೋಡ್ಕೊಂಡು ಓಡಿಸಿ. ನಾವು ಹಿಂದೆ ಕೂತಿರೋಂಥವ್ರು, ಬ್ಯಾಕ್ ಸೀಟ್ ಅಲ್ಲಿ ಕೂತಿರೋಂಥವ್ರು ಸೀನರಿ ನೋಡ್ಕೊಂಡು ಬರ್ತೀವಿ. ಯಾಕಂದ್ರೆ ಇದು ರೋಡ್ ತುಂಬಾ ತಿರುವುಗಳಿದೆ, ಘಾಟ್ ಸೆಕ್ಷನ್ ಅಲ್ಲಿ ಇದ್ದಂಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಕೊಗ್ಗೆ ದೊಡ್ಡಿ ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ. ಇನ್ನ 1 ಕಿಲೋಮೀಟರ್ ಇದೆ ನಮ್ಗೆ. ಸಂಗಮ ಹಾಕಕ್ಕೆ ಆ ಕಡೆ ಇದೆ ಸರ್ ರೋಡು.
ಏನ್ ಸರ್ ಎಲ್ಲ ಸಂಗಮಕ್ಕೆ ಇನ್ನು 900 ಮೀಟರ್ ಇದೆ, ಇಲ್ಲೇ ಹತ್ರದಲ್ಲಿ ಇದೆ, ಹಾಗೆ ಬನ್ನಿ ತೋರಿಸ್ತೀವಿ. ಏನು ಅಂದ್ರಲ್ವಾ? ನೋಡಿ ಇಲ್ಲಿ ಬಂದ್ವಿ ನಾವು. ಸಂಗಮ ಮೇಕೆದಾಟು 5 ಕಿಲೋಮೀಟರ್ ಹೋಗ್ಬಿಡ್ತೀವಿ ಸರ್. ಅದು ಇಲ್ಲಿ ಟೋಲ್ ಅನ್ನ ಕಲೆಕ್ಟ್ ಮಾಡೋ ರೀತಿ ಇದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ಗೆ ಎಂಟ್ರೆನ್ಸ್ 10 ರೂಪಾಯಿಯನ್ನ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. 4 ವೀಲರ್ಗೆ ಎಷ್ಟು ಸರ್? 4 ವೀಲರ್ಗೆ 30 ರೂಪೀಸ್, 4 ವೀಲರ್ಗೆ 30 ರೂಪೀಸು, 2 ವೀಲರ್ಗೆ 10 ರೂಪೀಸು. ಸೊ ಬನ್ನಿ ಹಾಗೆ ಹೋಗೋಣ. ಅಲ್ಲೆಲ್ಲ ಒಳಗಡೆ ಇರುತ್ತೆ ನನಗೆ. ನೋಡಿ ಸಂಗಮ. ಸಂಗಮ ಬಂದು ರೀಚ್ ಆದ್ರಿ. ನೋಡಿ ನೀರಾಗೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಮುತ್ತತ್ತಿಲಿ ಯಾವ ರೀತಿ ಇತ್ತು ಸೇಮ್ ಅದೇ ರೀತಿ ಸರ್. ನಮ್ಮ ಮುತ್ತತ್ತಿಲಿ ಯಾವ ರೀತಿ ಇತ್ತು ಸೇಮ್ ಅದೇ. ಚುಂಚಿ ಫಾಲ್ಸ್ ಇಂದ ಈಗ ಸಂಗಮಕ್ಕೆ ಎಂಟ್ರಿ ಕೊಟ್ರಿ. ಇವಿ ಬಿಸಿಲು ನಿಮಗೆ ಗೊತ್ತಲ್ಲ, ಸೊ ಹಾಗಾಗಿ ಕೂಲ್ ಡ್ರಿಂಕ್ ಕುಡಿತಾ ಇದೀವಿ. ಚೇರ್ ಸರ್. ಸ್ನೇಹಿತರೆ, ಸಂಗಮ ನೀರು ತುಂಬಾ ಕಡಿಮೆ ಇದೆ, ಏನ್ ಮಾಡಕ್ ಹೋಗಲ್ಲ. ನಮ್ಮಂತವ್ರು ಹೆಂಗ್ ಸರ್ ಇಳಿಯೋದು? ಉಮಾನಗ್ಲಪ್ಪ ನಿಮ್ಮಂತವ್ರ ಸರಿ ಸರ್, ಈಜ್ ಬರ್ದೇ ಇದ್ದವ್ರಕ. ನಮ್ಮಂತವ್ರಿಗೆ ಸೆಟ್ ಆಗಲ್ಲ ಸರ್. ಬೇಸಿಗೆ ಸರ್, ಏನ್ ಮಾಡಕ್ಕಾಗಲ್ಲ. ಮಳೆಗಾಲದಲ್ಲಿ ನೋಡೋ ಪ್ರದೇಶ ಮಳೆಗಾಲದಲ್ಲಿ ನೋಡ್ಬೇಕು, ಬೇಸಿಗೆ ನೋಡೋ ಪ್ರದೇಶ ಬೇಸಿಗೆಲ್ಲೇ ನೋಡ್ಬೇಕು. ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಳ್ಬೇಕಾಗಿರೋದು ನಮ್ಮ ಜೀವನ. ಹೌದು ಸರ್, ಇದರಿಂದ ನಿಮ್ಮಿಂದ ನಾನು ಕಲಿಬೇಕಾಗಿರೋದು ಇದೆ ಸರ್. ಚುಂಚಿ ಫಾಲ್ಸ್ ಅನ್ನ ನೋಡ್ಕೊಂಡು ಈಗ ಸಂಗಮಕ್ಕೆ ಬಂದ್ವಿ. ಅದೇನೋ ಹೇಳ್ತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮಣ್ಕಾಲುದ್ದ ನೀರು ಅಂತ, ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೋಡಿ ನೀರು ಇಳಿಕೆ ಬರ್ತಾ ಇದೆ, ಎಷ್ಟು ಹೇಳ್ಕೋದ್ರು ಬರೀ ಮಣ್ಕಾಲುದ್ದ ನೀರು ಬರ್ತದೆ. ಈ ರೀತಿ ನೀರಿದ್ರೆ ನಾವು ಹೆಂಗ್ ಈಜಾಡೋದು? ಇದೇ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸರಿ ಈ ತರ ಆಟ ಆಡೋದಕ್ಕೆ ನಮ್ಗೆಲ್ಲ ಇಷ್ಟ ಆಗಲ್ಲ. ಈಜ್ ಬರೋ ಅಂತವ್ರು ನಮ್ಮಂತ ಹುಡುಗರು ಮಳೆಗಾಲದಲ್ಲಿ ಬಂದಿದ್ದ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಈ ಬೇಸಿಗೆ ಆಗಿರೋದ್ರಿಂದ ನೀರು ಕಡಿಮೆ ಇದೆ, ನದಿ ನೀರು, ಹಾಗಾಗಿ ಇಲ್ಲಿ ನೀರು ತುಂಬಾ ಕಮ್ಮಿ ಇದೆ. ಬನ್ನಿ ಎಂಜಾಯ್ ಮಾಡ್ಬೋದು, ಮಕ್ಕಳ ತರ ಆಟ ಆಡ್ಕೊಂಡು ಹೋಗ್ಬೋದು ಅಷ್ಟೇ. ಈಜಾಡೋದಕ್ಕೆಲ್ಲ ಆಗೋದು. ರೌಂಡ್ ತೋರಿಸಿ ಸರ್. ಸೊ ನೋಡಿ, ಇದು ಕಾವೇರಿ ನದಿ. ಇದೇ ನೀರು ಮುತ್ತತ್ತಿಗೆ ಹೋಗೋದು. ಲಾಸ್ಟ್ ಟೈಮ್ ಮುತ್ತತ್ತಿ ಹೋದಾಗ ತುಂಬಾ ನೀರಿತ್ತು, ಅಲ್ಲಿ ತುಂಬಾ ಚೆನ್ನಾಗಿ ಈಜಾಡಿದ್ವಿ. ಬಟ್ ಇಲ್ಲಿ ಈಜಾಡಕ್ ಹೋಗೋದಿಲ್ಲ, ಆಟ ಆಡ್ಬೋದು ಅಷ್ಟೇ. ನೀರು ಮಳೆಗಾಲದ ಬರುತ್ತೆ ಅಷ್ಟೇ. ನೋಡಿ ಸ್ನೇಹಿತರೆ, ಎಷ್ಟು ದೂರ ಹೋದ್ರು ಸಹ ಮಣ್ಕಾಳೋದ ನೀರು. ಪರಿಸ್ಥಿತಿ ನಮ್ದು ಹದಗೆಟ್ಟೋಗಿದೆ. ಅಲ್ಲಿ ಚುಂಚಿ ಫಾಲ್ಸ್ ಹೋದ್ವಿ, ಅಲ್ಲಿ ದೂರ ನಿಂಕ ನೋಡ್ಬೇಕು, ಹತ್ರಕ್ಕೆ ಬಿಟ್ಟಿಲ್ಲ, ಅಲ್ಲಿ ಹತ್ರಕ್ಕೆ ಹೋಗಕ್ಕೂ ಆಗೋದಿಲ್ಲ. ಇಲ್ಲಾದ್ರೂ ನೀರಾಗ ಆಟ ಆಡ್ಬೋದು ಅಂತ ಬಂದ್ರೆ ಇಲ್ಲಿ ಸಹ ಮಣ್ಕಾಳೋದ ನೀರು. ಇಲ್ಲಿ ನೋಡೋ ಕುರಿಗಳು ತುಂಬ್ಕೊಂಡಿದ್ದಾರೆ. ಸೊ ನಮ್ಗೆ ಸೆಟ್ ಆಗಲ್ಲ. ಈ ನೀರಿಗೆ ಬಂದ್ರು ಮುಳುಗೋ ಭಾಗ್ಯನೂ ಇಲ್ಲ. ಇಲ್ಲಿ ನೀರ್ ಹತ್ರ ಹೋದ್ರೆ ನೀರಲ್ಲಿ ಕಾಲಿಡೋ ಒಂದು ಭಾಗ್ಯನೂ ಇರ್ಲಿಲ್ಲ. ಏನ್ ಮಾಡಕ್ ಆಗಲ್ಲ. ನಮ್ಮ ಕರ್ನಾಟಕ ಪರಿಸ್ಥಿತಿಗೆ ನಾವೇ ಬೇಕೆ ಹೊರತು ನಮಗೆ ಪರಿಸ್ಥಿತಿ ಹೊಂದ್ಕೊಳ್ಳೋದಿಲ್ಲ. ಒಂದು ಸೆಲ್ಫಿ ಇರ್ಲಿ ಅಂತ. ಸಿಮೆಂಟಿನ ವಿಗ್ರಹ ಹೊಡೆದೋಗಿದೆ, ಹಾಗಾಗಿ ನೀರು ತಂದು ಬಿಟ್ಬಿಟ್ಟಿದ್ದಾರೆ. ಉದ್ದು ಮುಖದ ಲಕ್ಷ್ಮಿಯ ವಿಗ್ರಹ ಇರ್ಬೋದು. ಬರೀ ಆಟ ಆಡೋದಷ್ಟೇ. ಹೋಗಲ್ಲ.
ಮುಂದೆ ಬರಕ್ಕಾಗಿಲ್ಲ, ಅಲ್ಲೇ ಇದ್ದೆ. ನೀವು ನೋಡಿದ್ವಿ. ಸ್ನೇಹಿತರೆ ನೋಡಿದ್ರಲ್ಲ ಸಂಗಮ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಹಳ್ಳಿವರೆಗೆ ನೋಡ್ತಾ ಇರಿ SK TV ಕನ್ನಡ ಅಂತ ಹೇಳಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.